ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಈಗಾಗಲೇ ಬಿಡುಗಡೆಗೊಂಡಿತ್ತು ಮತ್ತು ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ 30ನೇ ಮೇ 2026ರಂದು ಕಡೆಯ ದಿನಾಂಕ ಅಂತ ಘೋಷಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಸತಿ ಶಾಲೆಯವರು ಕೂಡ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಒಂದು ಗೈಡ್ಲೈನ್ಸ್ ಕೂಡ ಬಿಡುಗಡೆಯಾಗಿತ್ತು ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ನಾನು ಇಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಏನೇನು ದಾಖಲೆಗಳು ಸಲ್ಲಿಸಬೇಕು ಅಂತ ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೇನೆ. ಆಲ್ರೆಡಿ ಈಗಾಗಲೇ ಅಡ್ಮಿಷನ್ಗಳು ಕ್ಲೋಸ್ ಆಗುವಂಥ ಹಂತಕ್ಕೆ ಬಂದಿತ್ತು ಮತ್ತು ಇಲ್ಲಿ 30ನೇ ದಿನಾಂಕ ಮೇ ಅಂದರೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಇಲ್ಲಿ ನಿನ್ನೆವರೆಗೂ ಕೂಡ ಅಡ್ಮಿಷನ್ ಮಾಡಿರುವಂತಹ ಮಾಹಿತಿ ಇರುತ್ತೆ. ಯಾಕೆಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಇಲ್ಲಿ ಮಾಹಿತಿಯ ಕೊರತೆ ಇರಬಹುದು, ಅದರೊಂದಿಗೆ ದಾಖಲೆಗಳ ಸಿದ್ಧತೆಗಾಗಿ ಟೈಮನ್ನು ತೊಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇರುತ್ತದೆ. ಆದರೆ ಇಲ್ಲಿ ನಮಗೆ ಸಮೀಪದ ಒಂದು ವಸತಿ ಶಾಲೆಗಳನ್ನು ಕೇಳಿದಾಗ ಅವರು ತಿಳಿಸಿರುವಂಥ ಮಾಹಿತಿ ಏನಂದರೆ ಈಗಾಗಲೇ ನಮ್ಮ ಶಾಲೆಗಳಲ್ಲಿರುವಂತಹ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಅಡ್ಮಿಷನ್ ಬಗ್ಗೆ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಲಾಗಿದ್ದು ಮತ್ತು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳು ಇಲ್ಲಿ ಅಡ್ಮಿಷನ್ ಮಾಡಿದ್ದು, ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ಗೆ ನಿರಾಕರಿಸಿರುವಂತಹ ಮಾಹಿತಿ ತಿಳಿಸಿರುತ್ತಾರೆ. ಆದ್ದರಿಂದ ಇಲ್ಲಿ ಮತ್ತೆ ನಾವು ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿ ರಾಜ್ಯ ಹಂತದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸ್ತೀವಿ. ಅದೆಲ್ಲವೂ ಕೂಡ ಆನ್ಲೈನ್ ಮೂಲಕವೇ ಆಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿದ್ದಾರೆ. ಇದೀಗ ಅವರು ಮತ್ತೆ ಏನು ಮಾಡ್ತಾರೆ ಅಂದರೆ ಈಗ ಖಾಲಿ ಉಳಿದಿರುವಂತಹ ಸೀಟುಗಳು ಮತ್ತು ಈಗಾಗಲೇ ಮೊದಲ ಸುತ್ತಿನಲ್ಲಿ ಏನು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ರು ಆವಾಗ ಕೂಡ ಇನ್ನೂ ಒಂದು 20-25 ಕೆಲವು ಶಾಲೆಗಳಲ್ಲಿ 30-40 ಸೀಟುಗಳ ಇಲ್ಲಿ ಲಿಸ್ಟನ್ನು ಬಿಡುಗಡೆ ಮಾಡಿರುವುದಿಲ್ಲ. ಕೇವಲ 30-40 ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಬಿಡುಗಡೆ ಮಾಡಿದ್ರು. ಅವು ಸೀಟುಗಳ ಜೊತೆಗೆ ಈಗ ಅಡ್ಮಿಷನ್ ಯಾರು ಮಾಡಿಲ್ಲ ಆ ಸೀಟುಗಳನ್ನು ಕ್ರೋಢೀಕರಿಸಿ 2ನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟನ್ನು ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು ಹಾಗೂ ಶಾಲಾವಾರು ಆದ್ಯತೆ ಮತ್ತು ಅವರು ಮೀಸಲಾತಿ ಇವುಗಳ ಆಧಾರದ ಮೇಲೆ ಸೀಟ್ ಮ್ಯಾಟ್ರಿಕ್ಸನ್ನು ಸಿದ್ಧಪಡಿಸಿ ಗಣಕೀಕೃತ ಇಲ್ಲಿ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ನೇರವಾಗಿ ಆಯ್ಕೆಯನ್ನು ಮಾಡಲಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ತಿಳಿಸಿರುತ್ತಾರೆ. ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳು ಮೊದಲ ಸುತ್ತಿನ ಕಟ್ ಆಫ್ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ 2ನೇ ಸುತ್ತಿನ ಕಟ್ ಆಫ್ ಮಾರ್ಕ್ಸ್ಗಳು ಎಷ್ಟು ಆಗ್ಬೋದು ಎನ್ನುವಂತಹ ಮಾಹಿತಿನ ತಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತದೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಅಂದರೆ ಇಲ್ಲಿ ಫಸ್ಟ್ ರೌಂಡಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಅಂಕಗಳನ್ನು ನೋಡ್ತಾ ಹೋದಾಗ ಅಲ್ಲಿರುವಂತಹ ಒಂದು ಕಟ್ ಆಫೇ ಬೇರೆ ಇರುತ್ತೆ, ಇಲ್ಲಿ ಬೇರೆ ಇರುತ್ತೆ ಮತ್ತು ಅದರೊಂದಿಗೆ ಪ್ರತಿಯೊಂದು ವಸತಿ ಶಾಲೆಗೂ ಕೂಡ ಇಲ್ಲಿ ಬಹಳಷ್ಟು ಡಿಫ್ರೆನ್ಸಸ್ ಇರುತ್ತೆ. ಒಂದು ವಸತಿ ಶಾಲೆಯಿಂದ ಮತ್ತೊಂದು ವಸತಿ ಶಾಲೆಗೆ ಬಹಳಷ್ಟು ವ್ಯತ್ಯಾಸವಾಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿರುವಂಥ ಮೀಸಲಾತಿ ಆ ರೀತಿ ಇರುತ್ತೆ. ಯಾಕಂದರೆ ತಾವುಗಳು ನೋಡ್ತಾ ಹೋಗ್ಬೋದು, ಇಲ್ಲಿ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳಲ್ಲಿರುವಂತಹ ಮೀಸಲಾತಿನೇ ಬೇರೆ ಇರುತ್ತೆ. ಅದೇ ರೀತಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ವಸತಿ ಶಾಲೆಗಳೇನಿದ್ದಾವೆ ಮೊರಾರ್ಜಿದು ಅಲ್ಲಿರುವಂತಹ ಮೀಸಲಾತಿನೂ ಬೇರೆ. ಅದರೊಂದಿಗೆ ಸಾಮಾನ್ಯ ವರ್ಗದ ವಸತಿ ಶಾಲೆಗಳದ್ದು ಕೂಡ ಬೇರೆ ಇರುತ್ತೆ ಮತ್ತು ಪರಿಶಿಷ್ಟ ಪಂಗಡದ ಏನು ವಸತಿ ಶಾಲೆಗಳದಾವು ಅಲ್ಲಿ ಕೂಡ ಮೀಸಲಾತಿ ಬೇರೆ ಇರುತ್ತೆ. ಹಾಗಾಗಿ ಇಲ್ಲಿ ಮೀಸಲಾತಿ ಮತ್ತು ಅದರಲ್ಲಿನೇ ಪಡೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ ಮತ್ತು ಅರ್ಜಿ ಸಲ್ಲಿಸುವಾಗ ತಾವೇನು ಸ್ಕೂಲ್ ಇಲ್ಲಿ ಅರ್ಹತೆ ಅಂದರೆ ಶಾಲಾವಾರು ಆದ್ಯತೆಯನ್ನು ಏನು ನೀಡಿರ್ತೀರಿ ಅವುಗಳ ಆಧಾರದ ಮೇಲೆ ಆಯ್ಕೆ ಆಗುತ್ತೆ. ಅದರೊಂದಿಗೆ ಇಲ್ಲಿ ಅಲಾಟ್ಮೆಂಟ್ ಕೋಟಾ ಬಹಳಷ್ಟು ಇಂಪಾರ್ಟೆಂಟ್. ಇದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಲೋಕಲ್ ಕೋಟಾ ಅಂತಿರುತ್ತೆ ನೋಡ್ಬೋದು. ಲೋಕಲ್ ಕೋಟಾದಲ್ಲಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಅಂದರೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು. ತಾವು ಗಮನಿಸಬೇಕು, ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ನಮ್ಮ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 75% ಮೀಸಲಾತಿ ಇರುತ್ತೆ. ಇನ್ನು ಇಲ್ಲಿ ನೋಡ್ತಾ ಹೋದಾಗ ನಾನ್ ಲೋಕಲ್ ಕೋಟಾ ಅಂದರೆ ಇದು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳು 25% ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ನಿಯಮ ಇರೋದ್ರಿಂದಾಗಿ ಅಲ್ಲಿಯ ಮೀಸಲಾತಿ ಅಲ್ಲಿಯ ಪರ್ಸೆಂಟೇಜ್ ಕೂಡ ಬೇರೆ ಇರುತ್ತೆ. ಹಾಗಾಗಿ ಇಲ್ಲಿ ಏನು ಅಂದರೆ ತಮಗೆ ಹೇಳೋದಾದರೆ ಇಲ್ಲಿ ತಾವುಗಳು ಲೋಕಲ್ ಕೋಟಾದಲ್ಲಿ ಜಾಸ್ತಿ ಅಂಕಗಳು ಪಡೆದಿರ್ತಾರೆ, ಆದರೆ ಲೋಕಲ್ ಕೋಟಾದಲ್ಲಿ ಕಡಿಮೆ ಅಂಕ ಪಡೆದವರು ಆಯ್ಕೆಯಾಗಿರ್ತಾರೆ. ನಿಮಗೆ ಇಲ್ಲಿ ಏನು ಕನ್ಫ್ಯೂಷನ್ ಆಗುತ್ತೆ, ನಮ್ಮ ಅಂಕಗಳು ನಮ್ಮ ರ್ಯಾಂಕಿಂಗ್ ಜಾಸ್ತಿ ಇದೆ, ನಮ್ದು ಯಾಕೆ ಸೆಲೆಕ್ಟ್ ಆಗಿಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳು ಔಟ್ ಆಫ್ ತಾಲೂಕಿನಲ್ಲಿ ಅವರು ಯಾಕೆ ಇವರು ಲೋಕಲ್ ಕೋಟಾದಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಕೇಳ್ತಾ ಇದ್ರಿ. ಇದು ರೂಲ್ಸ್ ಹಾಗೆ ಇದೆ. ಏನು ಅಂದರೆ 25% ಸೀಟುಗಳನ್ನು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳು ಅದು ಅವರ ಅಲಾಟೆಡ್ ಕ್ಯಾಟಗರಿ ಆಧಾರದ ಮೇಲೆ ತೆಗೆದುಕೊಳ್ಬೇಕನ್ನೋಂಥ ನಿಯಮ ಇರುತ್ತೆ. ನಿಮ್ಮ ತಾಲೂಕಿನಲ್ಲಿ ಜಾಸ್ತಿ ಅಂಕಗಳನ್ನು ಪಡೆದವರು ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಆದರೆ ಅವ್ರ ತಾಲೂಕಲ್ಲಿ ಅರ್ಜಿ ಸಲ್ಲಿಸಿದವರು ಕಡಿಮೆ ಇರ್ಬೋದು, ಅದರೊಂದಿಗೆ ಎಕ್ಸಾಮ್ ಬರೆದವರು ಕಡಿಮೆ ಇರ್ಬೋದು ಮತ್ತು ಆ ಕಾಸ್ಟ್ನಲ್ಲಿ ಮಾರ್ಕ್ಸ್ಗಳನ್ನು ಪಡೆದವರು ಕಡಿಮೆ ಇರ್ಬೋದು. ಅಲ್ಲಿರುವಂಥ ಸೀಟುಗಳು ನಿಮ್ಮ ಸೀಟುಗಳಲ್ಲಿ ಅವರು ಕಾಂಪಿಟೇಷನ್ ಮಾಡೋದಿಲ್ಲ. ಇರುವ 25% ಸೀಟುಗಳೇನಿದಾವೆ ಅದರಲ್ಲಿ ಮಾತ್ರ ಅವರು ಸ್ಪರ್ಧೆ ಮಾಡ್ತಾರೆ. ಹಾಗಾಗಿ ಅವರ ಸೀಟುಗಳಲ್ಲಿ ಮಾತ್ರ ಸ್ಪರ್ಧೆ ಇರುವುದರಿಂದ ಇಲ್ಲಿ ಕಡಿಮೆ ಅಂಕಗಳನ್ನು ಪಡೆದವರು ಆಯ್ಕೆ ಆಗಿರಬಹುದಾಗಿರುತ್ತದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ನೋಡ್ತಾ ಹೋಗ್ಬೋದು, ಇಲ್ಲಿ ಏನು ಅಂದರೆ ಅಲಾಟೆಡ್ ಕ್ಯಾಟಗರಿ ಅಂತ ಇರುತ್ತೆ. ಇಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾರೆ ಕೆಲವು ವಿದ್ಯಾರ್ಥಿಗಳು ಅಥವಾ ಪೋಷಕರು. ಏನು ಅಂದರೆ ಇಲ್ಲಿ ಕೆಲವರು 2A ಕಾಸ್ಟ್ ಅಂತ ಇರುತ್ತೆ, 2A MD ಅಂತ ಬಂದಿರುತ್ತೆ. ಅವ್ರಿಗಿಂತ ನಮ್ಮದು ರ್ಯಾಂಕಿಂಗ್ ಚೆನ್ನಾಗಿದೆ, ನಮ್ಮದು 2A ಇದೆ ಮತ್ತು ನಮ್ದು ಯಾಕಾಗಿಲ್ಲ ಅಂತ ಅವ್ರದ್ದು ವಿಶೇಷ ವರ್ಗ ಅಂತಿರುತ್ತೆ. ಇಲ್ಲಿ
ಅಂದರೆ ವಿಶೇಷ ವರ್ಗದವರು ಸಾಕಷ್ಟು ಇದ್ದಾರೆ. ನಾನು ಆಗಲೇ ಹೇಳಿದ್ದೀನಿ ಈ ಬಗ್ಗೆ. ವಿಶೇಷ ವರ್ಗದವರು ಯಾರಂದರೆ ಅಲೆಮಾರಿ ಜನಾಂಗ ಬರ್ತಾರೆ, ಯೋಜನಾ ನಿರಾಶ್ರಿತರು ಬರ್ತಾರೆ, ಒಬ್ಬ ಪೋಷಕರನ್ನು ಹೊಂದಿರೋ ವಿದ್ಯಾರ್ಥಿಗಳು ಅವ್ರು ಬರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಆಶ್ರಮ ವಸತಿ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಕೂಡ ಬರ್ತಾರೆ, ಮತ್ತು ಇಲ್ಲಿ ಬಾಲಕಾರ್ಮಿಕರು ಅವು ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಬಹಳಷ್ಟು ವಿಧದ ಇಲ್ಲಿ ಏನು ವಿಶೇಷ ವರ್ಗದವರು ಇದ್ದಾರೆ. ಅವ್ರಿಗೆಲ್ಲ ಇಲ್ಲಿ ಮೀಸಲಾತಿ ಇರುತ್ತೆ. ಆದ್ದರಿಂದ ಅವ್ರದ್ದು ಆಯ್ಕೆ ಆಗಿರುತ್ತೆ. ನಿಮಗೆ ಗೊತ್ತಿದೆ 50% ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ತೆಗೆದುಕೊಳ್ಬೇಕನ್ನುವಂಥ ನಿಯಮ ಇದೆ. ಹಾಗಾಗಿ ಅದು ಅವರಿಗೆ ಎಕ್ಸಾಮ್ ಇಲ್ದೇ ತಗೋಬೇಕಂತ ರೂಲ್ಸ್ ಇದ್ದರೂ ಕೂಡ, ಆದರೆ ಇಲ್ಲಿ ಎಕ್ಸಾಮ್ ಬರ್ದಿದ್ದಾರಲ್ವ, ಹಾಗಾಗಿ ಅವ್ರನ್ನ ಫಸ್ಟ್ ಪ್ರಿಪ್ರೇಷನಲ್ಲಿ ಮೊದಲ ಆದ್ಯತೆಯಾಗಿ ಅವರನ್ನು ಪರಿಗಣಿಸ್ತಾರೆ ವಿಶೇಷ ವರ್ಗದ ವಿದ್ಯಾರ್ಥಿಗಳನ್ನ. ಅವ್ರದ್ದು ಮೆರಿಟ್ ಇದೆ ಅಂದಾಗ ಅವರನ್ನು ನೇರವಾಗಿ ಅವರೇ ಸ್ವತಃ ಅರ್ಜಿ ಹಾಕಿ ಎಕ್ಸಾಮ್ ಬರೆದಿರುವುದರಿಂದಾಗಿ ಅವ್ರನ್ನ ತೆಗೆದುಕೊಳ್ತಾರೆ ಅಂತೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿಗಳು ನನಗೆ ತಿಳಿಸಿದ್ರು. ನಾನು ಕೂಡ ಕರೆ ಮಾಡಿ ಕೇಳಿದಾಗ ಈ ಮಾಹಿತಿನ ಅವ್ರು ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಏನಾದರೂ ಸೀಟ್ಗಳು ಉಳಿದ್ರೆ ಅವ್ರದ್ದು ಎಕ್ಸಾಮ್ ಇಲ್ಲದೆ ತೆಗೆದುಕೊಳ್ತೀವಿ ಅಂತ ನಿಯಮವನ್ನು ಕೂಡ ಅವ್ರು ತಿಳಿಸಿದ್ರು. ಹಾಗಾಗಿ ತಾವೇನು ಮಾಡಿ, ಇಲ್ಲಿ ತಮ್ಮ ಮಗ ಅಥವಾ ಮಗಳು ಎಕ್ಸಾಮ್ ಬರೆದಿದ್ರು, ಒಂದು ವೇಳೆ ನೆಕ್ಸ್ಟ್ ಲಿಸ್ಟಿಗೆ ಆಯ್ಕೆ ಆಗಬೇಕು ಅಂದರೆ ಸೀಟುಗಳು ಎಷ್ಟು ಉಳಿದಿದ್ದಾವೆ ನೋಡಬೇಕಾಗುತ್ತೆ ಮೊದಲನೇದಾಗಿ. ಅದರೊಂದಿಗೆ ಇಲ್ಲಿ ಅವರ ರ್ಯಾಂಕ್ ಮೇನ್ ಇಂಪಾರ್ಟೆಂಟ್, ಇಲ್ಲಿ ರ್ಯಾಂಕ್ ಇರುತ್ತೆ. ಯಾಕಂದರೆ ನಿಮ್ಮ ಕಾಸ್ಟಲ್ಲಿನೇ ಒಂದು 50 ವಿದ್ಯಾರ್ಥಿಗಳಿದ್ದಾಗ ಸೀಟುಗಳ ಸಂಖ್ಯೆ 2-3 ಇದಾವೆ ಅಂದಾಗ ಅಲ್ಲಿ ರ್ಯಾಂಕನ್ನು ನೋಡ್ತಾರೆ. ಸೊ ಅಂತ ತಾವು ಗಮನಿಸಬೇಕು. ನಿಮ್ಮ ರ್ಯಾಂಕ್ ಚೆನ್ನಾಗಿರಬೇಕು ಮೇನು. ತಾವು ನೋಡ್ತಾ ಹೋಗಿ, ಬೇಕಾದರೆ ತಮ್ಮ ಲಿಸ್ಟಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡಿರ್ತೀರಿ, ಅಥವಾ ನಿಮ್ಮ ಮಗ ಅಥವಾ ಮಗಳ ರ್ಯಾಂಕ್ ಕೂಡ ನೋಡ್ಕೊಂಡಿರ್ತೀರಿ. ಆ ರ್ಯಾಂಕ್ ಇಂಪಾರ್ಟೆಂಟು. ಅದರೊಂದಿಗೆ ಅಲೋಟೆಡ್ ಕ್ಯಾಟಗರಿ, ನಿಮ್ಮದು ಕಾಸ್ಟ್ ಯಾವುದು ಅದು, ಅದರೊಂದಿಗೆ ಇಲ್ಲಿ ಕೋಟಾ, ಲೋಕಲ್ ಕೋಟಾ ಅಥವಾ ನಾನ್ ಲೋಕಲ್ ಕೋಟಾ ಅಂತಿರುತ್ತೆ. ಹಾಗಾಗಿ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಅವಕಾಶಗಳಿದಾವೆ. ಇಲ್ಲಿ ನಾವು ಕಟ್ ಆಫ್ ಮಾರ್ಕ್ಸ್ಗಳನ್ನ ಹೇಳೋದು ಬಹಳ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಸುಲಭ ಅಲ್ಲ. ನಾನು ಈಗಾಗಲೇ 2-3 ಸಾರಿ ಕಟ್ ಆಫ್ ಮಾರ್ಕ್ಸ್ಗಳನ್ನು ಬಹಳ ಸಿದ್ಧತೆಯೊಂದಿಗೆ, ಸುಮಾರು 4-5 ದಿನಗಳ ತಯಾರಿಯೊಂದಿಗೆ ಕಟ್ ಆಫ್ ಮಾರ್ಕ್ಸ್ಗಳನ್ನು ಬಿಡುಗಡೆ ಮಾಡಿದ್ದೆ. ನಾನು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಮಾಡಿದ್ದೆ. ಅಂದರೆ ಅಲ್ಲಿ ಏನಿದೆ ಅಂದರೆ ಈ ನಿಯಮಗಳು ಬಹಳಷ್ಟು ಕಠಿಣ ಇದಾವೆ. ಇಲ್ಲಿ ಮೊದಲ ಸುತ್ತಿನಲ್ಲಿ ನಾವು ನೋಡ್ತಾ ಹೋದಾಗ, ಇಲ್ಲಿ ಉದಾಹರಣೆಗೆ ಹೇಳೋದಾದರೆ 2A ಕಾಸ್ಟಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ, ಅದರಲ್ಲಿ ಕಡಿಮೆ ಒಂದು 10 ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ರಪ್ಪ ಅಂದರೆ ಅದರಲ್ಲಿ ಲಾಸ್ಟ್ ವಿದ್ಯಾರ್ಥಿ ಪಡೆದುಕೊಂಡಂಥ ರ್ಯಾಂಕ್ ಎಷ್ಟು, ಅವನ ಆ ರ್ಯಾಂಕಿಗೆ ಎಷ್ಟು ಅಂಕ ಬಂದಿದ್ದಾವೆ ಅದನ್ನು ಚೆಕ್ ಮಾಡಿ, ಅದು ನಾನ್ ಲೋಕಲ್ ಅಥವಾ ವಿಶೇಷ ವರ್ಗನ ಅಂತ ಚೆಕ್ ಮಾಡಿ ನಾನು ಅದನ್ನು ಕಟ್ ಆಫ್ ಮಾರ್ಕ್ಸ್ಗಳನ್ನು ಬಿಡುಗಡೆ ಮಾಡಿದ್ದೆ. ಸೊ ಈ ಸೆಕೆಂಡ್ ಲಿಸ್ಟಲ್ಲಿ ಏನಾಗುತ್ತೆ ಅಂದರೆ ಕೆಲವು ಜಿಲ್ಲೆಗಳು ಇನ್ನೂ ಪರ್ಸೆಂಟೇಜ್ ಜಾಸ್ತಿ ಪಡ್ಕೊಂಡಂಥ ಅಂಕಗಳಿದ್ದಾರೆ, ವಿದ್ಯಾರ್ಥಿಗಳು ಜಾಸ್ತಿ ಅಂಕಗಳನ್ನ ಪಡ್ಕೊಂಡವ್ರು ಇದ್ದಾರೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಬಹಳ ಕಡಿಮೆ ಇದೆ ಅಂತ ಹೇಳ್ಬೋದು. ಆದ್ದರಿಂದ ನೀವು ಇಲ್ಲಿ ಇನ್ನೇನು ಬಹಳ ದಿನ ಆಗುವುದಿಲ್ಲ, ಇನ್ನೊಂದು 2-3 ದಿನಗಳಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಮುಕ್ತಾಯಗೊಂಡು ಸೆಕೆಂಡ್ ರೌಂಡ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಆದ್ದರಿಂದ ಇಲ್ಲಿ ತಾವು ರ್ಯಾಂಕ್ ನೋಡ್ಕೊಡ್ರಿ. ಅದೇ ರೀತಿಯಾಗಿ ತಮ್ಮ ಅಲೋಟೆಡ್ ಕ್ಯಾಟಗರಿ ಯಾವುದು ಮತ್ತು ಇಲ್ಲಿ ಅಲೋಟೆಡ್ ಕೋಟಾ ಇವು 3 ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಶಾಲಾವಾರು ಆದ್ಯತೆ, ನೀವು ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಆಗಲಿಕ್ಕೆ ಶಾಲಾವಾರು ಆದ್ಯತೆ ಯಾವ ಸ್ಕೂಲ್ ಕೊಟ್ಟಿದ್ದೀರಿ ಅದೇ ಸ್ಕೂಲ್ನೇ ಮೊದಲು ಪರಿಗಣಿಸ್ತಾರೆ. ಅಲ್ಲಿ ಸೀಟ್ ಖಾಲಿ ಇತ್ತು ಅಂದರೆ ಅದನ್ನು ತಾವು ಗಮನಿಸಬೇಕು. ಈ ರೀತಿಯಾಗಿ ಇದು ಸೆಕೆಂಡ್ ಲಿಸ್ಟ್ಗೆ ಸಂಬಂಧಪಟ್ಟಂಥ ಮಾಹಿತಿ. ತಮಗೆ ಇನ್ನೇನು ಬಹಳ ದಿನ ಇಲ್ಲ, 30ನೇ ತಾರೀಕು ಆಗಲೇ ಅಡ್ಮಿಷನ್ ಕ್ಲೋಸ್ ಆಗಿದೆ. ಇನ್ನು ಸೆಕೆಂಡ್ ರೌಂಡಿಗೆ ಎಲ್ಲ ಲಿಸ್ಟ್ಗಳ ಕ್ರೋಢೀಕರಿಸಿ ಮತ್ತೆ ಸೀಟ್ ಮ್ಯಾಟ್ರಿಕ್ಸನ್ನು ತಯಾರು ಮಾಡ್ತಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು. ಕೆಲವು 2-3 ದಿನಗಳಲ್ಲಿ, ಇವತ್ತಿನಿಂದ 2-3 ದಿನಗಳಿಗಾಗಿ ತಮಗೆ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗುತ್ತದೆ ಅನ್ನುವಂಥ ಮಾಹಿತಿಯನ್ನು ನಾನು ತಮಗೆ ನೀಡ್ತಾ ಇದ್ದೀನಿ. ಸೊ ತಾವೆಲ್ಲರೂ ಕೂಡ ವೇಟ್ ಮಾಡಿ. ನಾನು ಆಗಲೇ ಹೇಳಿದಾಗ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳ ಬಗ್ಗೆ ಹೇಳುವುದು ತುಂಬ ಕಷ್ಟ. ಆದರೂ ನಾನು ಇದ್ರ ಬಗ್ಗೆ ಹೇಳೋದಾದರೆ ಇದು ಯಾವ ರೀತಿ ನಡೀತದೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಅವ್ರ ಮೀಸಲಾತಿ, ಶಾಲಾವಾರು ಆದ್ಯತೆ ಮತ್ತು ಅವರು ಪಡೆದುಕೊಂಡಂಥ ಅಂಕಗಳು ಇವುಗಳನ್ನು ನೋಡ್ತಾರೆ. ಆಯಾ ಶಾಲೆಯಲ್ಲಿರುವಂತಹ ಮೀಸಲಾತಿ ಏನೇನಿದೆ ಅಂತ ನೋಡಿ ಅವರು ಆಯ್ಕೆಯನ್ನು ಮಾಡ್ತಾರೆ. ಧನ್ಯವಾದ.